ನಮಸ್ಕಾರ. ಇದು GVS63 ಅಪ್ಡೇಟ್ ಚಾನಲ್. ಚಂದದವರೆಗೆ ಸಬ್ಸ್ಕ್ರೈಬ್ ಆಗಿ. ಮುಖ್ಯಾಂಶಗಳು: ಲೌಕಿಕರಲ್ಲಿ ಮೈಕ್ರೋ ಫೈನಾನ್ಸ್ ಜಾಗೃತಿ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಅರಿವಿನ ಕಾರ್ಯಾಗಾರ. ವರದಿ ಪುರಂದರ ಲೌಕಿಕರೇ, ಪ್ರಸ್ತುತ ಸನ್ನಿವೇಶದಲ್ಲಿ ಮೊಬೈಲ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾಗಳಿಂದ ಸೈಬರ್ ಕ್ರೈಮ್, ಮಾದಕ ವಸ್ತುಗಳ ಬಳಕೆ ಮಿತಿ ಮೀರುತ್ತಿದೆ. ಈಗಿನ ಯುವಜನರು ಮೊಬೈಲ್, ಸೋಷಿಯಲ್ ಮೀಡಿಯಾಗಳಿಂದ ಹಾದಿ ತಪ್ಪುತ್ತಿದ್ದಾರೆ. ಆದ್ದರಿಂದ ಈಗಿನ ಯುವ ಪೀಳಿಗೆ ಮತ್ತು ಜನತೆ ಮೊಬೈಲ್, ಸೋಷಿಯಲ್ ಮೀಡಿಯಾಗಳಿಂದ ತುಂಬ ಎಚ್ಚರಿಕೆ ವಹಿಸಬೇಕೆಂದು ಸೈಬರ್ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ HS ವಸಂತ್ ಕುಮಾರ್ ಅವರು ಗ್ರಾಮದ ಜನತೆಯಲ್ಲಿ ಕಿವಿ ಮಾತು ಹೇಳಿದರು. ಲೌಕಿಕೆರೆಯ ಶ್ರೀ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮೈಕ್ರೋ ಫೈನಾನ್ಸ್ ಜಾಗೃತಿ ಕಾರ್ಯಾಗಾರ. ಮೈಕ್ರೋ ಫೈನಾನ್ಸ್ ಜಾಗೃತಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅವರು ಮಾತನಾಡುತ್ತಿದ್ದರು. ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಕೊಡುವುದಕ್ಕಿಂತ ಮುಖ್ಯವಾಗಿ ಅವರಿಗೆ ಶಿಕ್ಷಣ ಮತ್ತು ಕೈಯಲ್ಲಿ ಪುಸ್ತಕ, ಪೆನ್ನುಗಳನ್ನು ಕೊಡಿ. ಆಗ ಮಕ್ಕಳು ಇಡೀ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆಯುತ್ತಿದ್ದಾರೆ ಎಂದು ಕರೆ ನೀಡಿದರು. ಮಂಜುನಾಥ್ SM, ಸಹಾಯಕ ಉಪಾಧ್ಯಕ್ಷರು, ಇಂಡಸ್ಟ್ರಿ ನೆಟ್ವರ್ಕ್ ಬೆಂಗಳೂರು. ವಸಂತ್ HS, ಸೈಬರ್ ಕ್ರೈಮ್ ಆರಕ್ಷಕ ಪೊಲೀಸ್ ಇಲಾಖೆ ದಾವಣಗೆರೆ. ಪರಮೇಶ್ವರಪ್ಪ CNR, ಹಿರಿಯ ವ್ಯವಸ್ಥಾಪಕರು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ದಾವಣಗೆರೆ. ಅಭಯ, ಹಿರಿಯ ವ್ಯವಸ್ಥಾಪಕರು, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಮೃತ್ಯುಂಜಯ CP, ರವಿಕುಮಾರ್, ದೇವಿಕಾ, ಪೊಲೀಸ್ ಇಲಾಖೆ ಹದಡಿ. ಗ್ರಾಮದ ಹಿರಿಯರು, ಮುಖಂಡರುಗಳು, ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಪುರಂದರ ಲೌಕಿಕರೇ. ಇದು GVS63 ಅಪ್ಡೇಟ್ ಚಾನಲ್. ಚಂದದವರಾಗಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಅಂದರೆ ಅಪರಾಧಗಳು ಆಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಕೂಡ ಹಣಕಾಸಿನ ಅವಶ್ಯಕತೆ ತುಂಬಾನೇ ಇದೆ. ಇವತ್ತಿನ ದಿವಸ ನಾವು ಹಗಲು ರಾತ್ರಿ ಕಷ್ಟಪಡೋದು ಯಾಕೆ? ಪ್ರತಿಯೊಂದಕ್ಕೂ ಕೂಡ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ದುಡಿತೀವಿ. ದುಡಿದ ಮೇಲೆ ಏನ್ ಮಾಡ್ತೀವಿ? ದುಡ್ಡನ್ನ ಎಲ್ಲ ಒಂದ್ ಕಡೆ ಸೇಫ್ ಆಗಿ ಇಡಬೇಕಾಗಿರ್ತೀವಿ, ವಾಪಸ್ ಮಾಡ್ತೀವಿ. ಅದು ಒಂದು. ಕೊಟ್ಟಂತ ದುಡ್ಡನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಇನ್ನೊಂದು ಒಳ್ಳೆ ಕಿವಿ ಮಾತು ಹೇಳಿದ್ರು. ಈಗ ಫೈನಾನ್ಸ್ ಬಗ್ಗೆ ಅವರು ಒಂದು ರ್ಯಾಂಡಮ್ ಕಾಲ್ ಮಾಡ್ತಾರೆ. ನಿಮ್ಮಲ್ಲಿ ಯಾರಾಗಿರ್ಬೋದು, ಇಲ್ಲಿ ಆಗೋದ್ ಬೇಡ. ಆದ್ರೂ ಕೂಡ ನೀವು ಹೇಗೆ ಅದರಿಂದ ತಪ್ಪಿಸ್ಕೋಬಹುದು, ನಿಮ್ಗೆ ಎಷ್ಟು ಅವಕಾಶಗಳಿರ್ತವೆ, ಯಾವ್ಯಾವ ಟೈಪ್ ಅಲ್ಲಿ ನಿಮಗೆ ಕಾಲ್ ಮಾಡ್ತಾರೆ, ಯಾವ್ಯಾವ ಟೈಪ್ ಅಲ್ಲಿ ಅಫೆನ್ಸ್. ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತಿದ್ರು, ATM ಕಾರ್ಡ್ ನಂಬರ್ ಕೇಳ್ತಾ ಇದ್ರು. ಸುಮಾರು ಒಂದು 10 ವರ್ಷದ ಹಿಂದೆ ಈ ತರ ಫೋನ್ ಮಾಡ್ಬಿಟ್ಟು ನಾವು ಬ್ಯಾಂಕ್ ನಿಂದ ಫೋನ್ ಮಾಡ್ತಾ ಇದೀವಿ, ನಿಮ್ದು ಕಾರ್ಡ್ ಏನ್ ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅದು ಈತಾ ಇದೆ, ನಾವು ಅದನ್ನ ರಿನ್ಯೂವಲ್ ಮಾಡ್ತೀವಿ, ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಈ ರೀತಿ ನಿಮ್ಮನ್ನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ನಿಗಾ ವಹಿಸುವುದು ಮತ್ತು ರಿಪೋರ್ಟ್ ಮಾಡತಕ್ಕಂತ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತೆ. ಅದರ ಜೊತೆಗೆ ಈ ರೀತಿಯಾದಂತ ಒಂದಷ್ಟು ಕಾರ್ಯಾಗಾರಗಳನ್ನ, ಅರಿವಿನ ಶಿಬಿರಗಳನ್ನ ನಡೆಸ್ತಕ್ಕಂಥ ಕೆಲಸ ಮಾಡುತ್ತೆ. ಹೇಳಿದ್ರು ನಿಮ್ಮ ಮನೆಯವ್ರು ತಗೊಂಡಿರ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಹಾಗಿದ್ರೆ ಏನು ಮೈಕ್ರೋ ಫೈನಾನ್ಸ್ ಅಂದ್ರೆ? ಮತ್ತು ಅದರ ಜೊತೆಗೆ ಯಾವುದೇ ಅಡಮಾನ, ಒತ್ತೆ ಇಲ್ಲದೆ ನೀಡತಕ್ಕಂತ ಸಾಲಗಳನ್ನ ಮೈಕ್ರೋ ಫೈನಾನ್ಸ್ ಅಂತ ಕರೀತಾರೆ. ಇವಾಗ ಮೈಕ್ರೋ ಫೈನಾನ್ಸ್ ನಲ್ಲಿ ನೀವು ಸಾಲ ತಗೊಂಡಿದ್ದೀರಾ ಅಂದ್ರೆ ಆಧಾರದ ಮೇಲೆ, ನಂಬಿಕೆ ಆಧಾರದ ಮೇಲೆ ಅಷ್ಟೇ. ಅದನ್ನ ಬಿಟ್ಟು ಯಾವುದನ್ನೇ ಅಡ ಇಟ್ಟುಕೊಂಡ್ರೆ, ಏನಾದ್ರೂ ಇವಾಗ ಜಮೀನು ಅಡ ಇಟ್ಟು, ಮನೆ ಅಡ ಇಟ್ಟು, ನಗ ಅಥವಾ ಗಾಡಿ ಈ ತರದ್ದೇನಾದ್ರೂ ನೀವು ಅಡ ಇಟ್ಟು ಸಾಲ ತಗೊಳ್ತಾ ಇದ್ರೆ ಅದು ಮೈಕ್ರೋ ಫೈನಾನ್ಸ್ ಅಲ್ಲ, ಅದು ಬೇರೆ ಸಾಲ. ಎಲ್ಲರೂ ಸಾಲ ತಗೊಂಡಿದ್ದೀರಲ್ವಾ? ಯಾಕೆ ಸಾಲ ತಗೊಂಡಿದ್ದೀರಿ?